ಹಾಯ್ ಫ್ರೆಂಡ್ಸ್, ಫ್ಯಾಕ್ಟ್ಸ್ ಆಫ್ ಅವರ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರು ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಫ್ಯಾಕ್ಟ್ಸ್ ಆಫ್ ಇಂಡಿಯಾ ಯೂಟ್ಯೂಬ್ ಚಾನಲ್ ಯಾಕಿದೆ ಅಂದರೆ ತುಂಬ ವಿಶೇಷವಾಗಿರ್ತಕ್ಕಂಥ ಕೆಲವೊಂದಿಷ್ಟು ನಮ್ಮ ಪ್ರಚಲಿತ ವಿದ್ಯಮಾನದ ವಿಷಯಗಳನ್ನು ತಮಗೆ ಡಿಟೇಲ್ ಆಗಿ ನೀಡ್ತಕ್ಕಂಥ ಒಂದು ಏಕೈಕ ಚಾನಲ್ ಯಾವುದಂದ್ರೆ ಫ್ಯಾಕ್ಟ್ಸ್ ಆಫ್ ಇಂಡಿಯಾ. ಇವತ್ತು ತಂದಿರತಕ್ಕಂಥ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಫ್ಯಾಕ್ಟ್ ಆಫ್ ಇಂಡಿಯಾದ ಕಾನ್ಸೆಪ್ಟ್ ಯಾವುದಂದ್ರೆ ಲೋಕ ಅದಾಲತ್ ಅಂತಕ್ಕಂಥದ್ದು. ಲೋಕ ಅದಾಲತ್ ತಾವೆಲ್ಲ ಏನ್ ಕೇಳಿರ್ತೀರಿ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತು ಇತರ ಎಲ್ಲಾ ಅಂಶಗಳನ್ನ ತಾವು ಏನ್ ಮಾಡಿರ್ತೀರಿ, ಕೇಳಿರ್ತೀರಿ. ನಮ್ಮ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಷಯಗಳನ್ನ ತಾವು ಕೇಳಿರ್ತೀರಿ. ಅದರಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಯಾವುದಂದ್ರ ಲೋಕ ಅದಾಲತ್. ಏನ್ ಹೇಳುತ್ತೆ ಲೋಕ ಅದಾಲತ್? ಈಗ ನಿನ್ನೆ ಅಂದ್ರೆ ಇವತ್ತಿನ ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಸುದ್ದಿ ಯಾವ್ದಂದ್ರೆ ಲೋಕ ಅದಾಲತ್ ಬಗ್ಗೆ ಬಂದೈತಿ. ಏನ್ ಹೇಳ್ತದ ಲೋಕ ಅದಾಲತ್ ಅಂದ್ರ, ಕೋರ್ಟ್ ಏನ್ ಹೇಳಿದೆ ಇದ್ರ ಬಗ್ಗೆ ಅಂದ್ರ, ಬಡ ಕುಟುಂಬದ ಅಳಲಿಗೆ ಆಸರೆಯಾದ ಹೈಕೋರ್ಟ್ ಲೋಕ ಅದಾಲತ್ ತೀರ್ಪು ಪ್ರಶ್ನಾತೀತವಲ್ಲ ಅಂತ ಹೇಳೈತಿ. ನಾವು ಲೋಕ ಅದಾಲತ್ ಒಳಗೆ ಬಂದಿರತಕ್ಕಂತ ಹೈಕೋರ್ಟಿನ ಅಥವಾ ರೀಜನಲ್ ಕೋರ್ಟಿನ ಏನು ಜಜ್ಮೆಂಟ್ಗಳಿದಾವೆ ಅವುಗಳನ್ನ ಎಲ್ಲಿಯೂ ಕೂಡ ಪ್ರಶ್ನೆ ಮಾಡಲೇಬಾರದು ಅಂತಕ್ಕಂಥದ್ದನ್ನ ತಾವು ಯಾರು ನಂಬತಕ್ಕದಲ್ಲ ಅಂತ ನಮ್ಮ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಇವು ಪ್ರಶ್ನಾತೀತವಲ್ಲ ಅಂದ್ರೆ ಲೋಕ ಅದಾಲತ್ ತೀರ್ಪು ಪ್ರಶ್ನಾತೀತವಲ್ಲ ಎಂದು ಪ್ರಕರಣ ಒಂದರಲ್ಲಿ ಪುನರುಚ್ಚರಿಸಿರ್ತಕ್ಕಂಥ ಹೈಕೋರ್ಟ್, ವ್ಯಾಜ್ಯಕರ್ತ ಉಭಯ ಪಕ್ಷಗಳ ಅನುಪಸ್ಥಿತಿಯಲ್ಲಿ ತೀರ್ಪು ಒಂದು ವೇಳೆ ಅಂಗೀಕೃತವಾಗಿದ್ದರೆ ಎಲ್ಲಾ ಕಾನೂನುಬದ್ಧವಾಗಿದೆ ಮತ್ತು ಸರಿಯಾಗಿದೆ ಎಂದ ನಾವು ಅದನ್ನ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಲೋಕ ಅದಾಲತ್ ಒಂದು ಕಾನ್ಸೆಪ್ಟಿನ ಕುರಿತಾಗಿರ್ತಕ್ಕಂಥದ್ದು ಒಂದು ಜಜ್ಮೆಂಟ್ ಅನ್ನ ನೀಡಿದೆ. ಏನು ಲೋಕ ಅದಾಲತ್, ಹಂಗಂದ್ರೆ ಏನು, ಅದರಿಂದ ಏನು ಉಪಯೋಗ, ಈ ಅಂಶಗಳನ್ನ ನಾವು ಏನ್ ಮಾಡೋಣ, ಈಗ ಚರ್ಚೆಯನ್ನ ಮಾಡೋಣ. ಮೊದಲನೇದಾಗಿ ಲೋಕ ಅದಾಲತ್ ಅರ್ಥವನ್ನ ನಾವು ನೋಡೋದಾದ್ರೆ, ಲೋಕ ಅದಾಲತ್ ಅಂದ್ರೆ ಏನು? ಲೋಕ ಅದಾಲತ್, ಲೋಕ ಅದಾಲತ್ ಹೀಗಂದ್ರೆ ಏನು? ಲೋಕ ಅದಾಲತ್ ಅನ್ನೋದು ಒಂದು ಜನರ ನ್ಯಾಯಾಲಯ ಅಂತ ಹೇಳಿ ಕರಿತೀವಿ. ಜನರ ನ್ಯಾಯಾಲಯ, ಜನರ ನ್ಯಾಯಾಲಯ, ಪೀಪಲ್ಸ್ ಕೋರ್ಟ್ ಅಂತ ಕರಿತೀವಿ, ಪೀಪಲ್ಸ್ ಕೋರ್ಟ್. ಇದು ಯಾಕೆ ಇದನ್ನ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ, ಒಂದು ನ್ಯಾಯಾಂಗ ವ್ಯವಸ್ಥೆಯ ಒಂದು ಭಾಗ ಇದಾಗಿರ್ತಕ್ಕಂಥದ್ದು ಮತ್ತು ಸಂಧಾನದ ಮೂಲಕ ಪ್ರಕರಣಗಳನ್ನ ಬಗೆಹರಿಸ್ತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಕೆಲಸ. ಸಂಧಾನಗಳ ಮೂಲಕ ವ್ಯಾಜ್ಯಗಳನ್ನ ಬಗೆಹರಿಸುವುದು. ಫಾರ್ ಎಕ್ಸಾಂಪಲ್, ಕೋರ್ಟ್ ನಲ್ಲಿ ಸುಮಾರು ವರ್ಷಗಳಿಂದ 10 ವರ್ಷಗಳಿಂದ 12 ವರ್ಷಗಳಿಂದ ಒಂದು ಕೇಸ್ ನಡೀತಾ ಇದ್ರೆ ಅದು ಯಾವುದೇ ರೀತಿ ರಾಜಿ ಆಗತಕ್ಕಂಥದ್ದು ಮತ್ತು ಬಗೆಹರಿದೇ ಇರತಕ್ಕಂಥ ಸಂದರ್ಭ ಒದಗಿ ಬಂದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಮ್ಮ ಕೋರ್ಟ್ಗಳು ಏನ್ ಮಾಡ್ತವೆ, ಒಂದು ಡಿಸಿಷನ್ ಮಾಡ್ತವೆ. ಲೋಕ ಅದಾಲತಲ್ಲಿ ಇದನ್ನ ಅದಕ್ಕೆ ವರ್ಗಾಯಿಸಿ ಅಲ್ಲಿ ಇದನ್ನ ಬಗೆಹರಿಸಲಿ ಅಂತಕ್ಕಂಥ ಆದೇಶದ ಮುಖಾಂತರ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕೇಸ್ಗಳನ್ನ ಏನ್ ಮಾಡುತ್ತೆ ಲೋಕ ಅದಾಲತ್ ಬಗೆಹರಿಸಿ ತೀರ್ಪನ್ನ ಕೊಡ್ತಕ್ಕಂಥದ್ದು ಇದರ ಪ್ರಮುಖ ಕಾರ್ಯ. ಇದರ ಧ್ಯೇಯ ಏನು? ಲೋಕ ಅದಾಲತ್ ಧ್ಯೇಯ ನ್ಯಾಯ ಎಲ್ಲರಿಗೂ, ನ್ಯಾಯ ಎಲ್ಲರಿಗೂ, ನ್ಯಾಯ ಎಲ್ಲರಿಗೂ ಮತ್ತು ನ್ಯಾಯ ಶೀಘ್ರ ಅಂತಕ್ಕಂಥದ್ದು. ಎಷ್ಟೋ ವರ್ಷಗಳಿಂದ ಬಗೆಹರಿತಕ್ಕಂಥ ಕೇಸುಗಳು ಈ ಲೋಕ ಅದಾಲತಲ್ಲಿ ಬಗೆಹರಿತವೆ. ಇದಕ್ಕೂ ಕೂಡ ಸಿವಿಲ್ ಕೋರ್ಟ್ ಅಥವಾ ಕ್ರಿಮಿನಲ್ ಕೋರ್ಟ್ ಯಾವುದು ಜಜ್ಮೆಂಟ್ ಅನ್ನ ಕೊಡುತ್ತೋ ಆ ಜಜ್ಮೆಂಟ್ಗೆ ಎಷ್ಟು ವೇಟೇಜ್ ಇದೆಯೋ, ಎಷ್ಟು ವ್ಯಾಲ್ಯೂ ಇದೆಯೋ, ಈ ಲೋಕ ಅದಾಲತ್ ಬಂದಿರತಕ್ಕಂಥ ಒಂದು ತೀರ್ಪಿಗೂ ಕೂಡ ಅಷ್ಟೇ ವೇಟೇಜ್ ಅನ್ನ ಇರ್ತಕ್ಕಂಥದ್ದು ಅಂತ ತಾವು ತಿಳ್ಕೊಳ್ಬಹುದು. ಈ ಲೋಕ ಅದಾಲತ್ಗೆ ಸಂಬಂಧಿಸಿರ್ತಕ್ಕಂಥ ಸಂವಿಧಾನದ ಕೆಲವೊಂದಿಷ್ಟು ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಧಿಗಳು ಏನ್ ಹೇಳ್ತವೆ ಅನ್ನೋದನ್ನ ನಾವು ನೋಡೋಣ. ಯಾವ ವಿಧಿಗಳು ಇದಕ್ಕೆ ಸಂಬಂಧಪಟ್ಟಿರ್ತವೆ ಅಂದ್ರೆ ವಿಧಿ 14 ಮತ್ತು ವಿಧಿ 21 ಇವು ಏನ್ ಹೇಳ್ತವೆ? ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತೇವೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಎಲ್ಲರೂ ಸಮಾನರು. ಮತ್ತು ಮತ್ತೊಂದು ವಿಧಿ, ಸಂವಿಧಾನದ ವಿಧಿ ಯಾವುದಂದ್ರೆ ಮತ್ತೊಂದು ವಿಧಿ 39A, ಸಂವಿಧಾನದ 39A ವಿಧಿ ಏನ್ ಹೇಳುತ್ತೆ ಅಂದ್ರೆ, ಬಡವರಿಗೆ ಮತ್ತು ದುರ್ಬಲ ವರ್ಗದವರಿಗೆ ಉಚಿತ ಕಾನೂನಿನ ನೆರವು, ಉಚಿತ ಕಾನೂನಿನ ನೆರವು, ಕಾನೂನಿನ ನೆರವು ಅಂದ್ರೆ
ಯಾರು ದುರ್ಬಲರಿರ್ತಾರೆ, ಯಾರು ದೀನದಲಿತರಿರ್ತಾರೆ, ಯಾರಿಗೆ ಬಡವರಿರ್ತಾರೆ ಅವರಿಗೆ ಈ ಲೋಕ ಅದಾಲತ್ ಮೂಲಕ ವ್ಯಾಜ್ಯಗಳನ್ನ ಬಗೆಹರಿಸುವುದರಿಂದ ಏನಾಗುತ್ತೆ, ಖರ್ಚು ಕಡಿಮೆ ಆಗುತ್ತೆ ಮತ್ತು ಶೀಘ್ರದಲ್ಲಿ ಅವರಿಗೆ ನ್ಯಾಯ ಕೂಡ ದೊರತಕ್ಕಂಥದ್ದು. ಹಾಗಾದ್ರೆ ನಾವು ಈಗ ನೋಡ್ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಯಾವ್ದಂದ್ರ ಈ ಲೋಕ ಅದಾಲತ್ನ ಇತಿಹಾಸವನ್ನ ನಾವು ನೋಡೋಣ. ಲೋಕ ಅದಾಲತ್ನ ಇತಿಹಾಸ, ಹಿಸ್ಟ್ರಿ ಆಫ್ ಲೋಕ ಅದಾಲತ್ ಏನ್ ಹೇಳ್ತದ ಇದರ ಇತಿಹಾಸ ಅಂದ್ರ, ನಿಮ್ಗೆಲ್ಲಾ ಗೊತ್ತದ. ಮೊದಲು ಏನ್ ಮಾಡ್ತಿದ್ರ ಅಂದ್ರ ಹಳ್ಳಿ ಒಳಗ ಕಟ್ಟಿ ಪಂಚಾಯತಿ ಅಂತ ಹೇಳಿದ್ದು. ಕಟ್ಟಿ ಪಂಚಾಯತಿ ಅಂದ್ರ ಊರಾಗಿನ ಕೆಲವೊಂದಿಷ್ಟು ಜನ ಪಂಚರ್ ಇರ್ತಿದ್ರು. ಅವರೆಲ್ಲ ಏನ್ ಮಾಡ್ತಿದ್ರಂದ್ರ ಒಂದ್ ಕಡೆ ಯಾವುದೋ ಒಂದು ಊರಾಗ ಪ್ರಕರಣ ಆಯ್ತು ಅಥವಾ ಏನೋ ಒಂದು ಘಟನೆ ಆಯ್ತಂದ್ರ ಅದಕ್ಕೆ ಡಿಸಿಷನ್ ತಗೊಳ್ಳೋರು ಯಾರಂದ್ರ ಈ ಕಟ್ಟಿ ಪಂಚಾಯತಿಗೆ ಇರ್ತಕ್ಕಂಥ ಮಂದಿ ಅಂದ್ರ ಹಿರಿಯರ್. ಇವ್ರು ಏನ್ ಮಾಡ್ತಿದ್ರಂದ್ರ ಒಂದು 5-6 ಜನ ಹಿರಿಯರ್ ಕೂಡಿ ಆ ವ್ಯಾಜ್ಯವನ್ನ ತೆಗೆದುಕೊಂಡು ಅದರ ತಪ್ಪು ಸರಿ ಎಲ್ಲವನ್ನ ಅಧ್ಯಯನ ಮಾಡಿ ಅವ್ರು ಏನ್ ಮಾಡ್ತಿದ್ರು, ಒಂದು ತೀರ್ಪನ್ನ ಕೊಡ್ತಿದ್ರು. ಆ ತೀರ್ಪು ಅದು ಎಲ್ಲರಿಗೂ ಅನ್ವಯ ಆಗ್ತಿತ್ತು, ಅಥವಾ ಯಾರು ಆ ವ್ಯಾಜ್ಯಕ್ಕೆ ಸಂಬಂಧಿಸಿರ್ತಿದ್ರೋ ಅವರಿಗೆ ಅದು ಅನ್ವಯ ಆಗ್ತಿತ್ತು. ಇದೇ ಫೈನಲ್ ಆಗಿತ್ತು. ಕೋರ್ಟ ಕಚೇರಿ ಅವಾಗ ಇರ್ಲಿಲ್ಲ. ಈ ಲೋಕ ಅದಾಲತ್ಗೆ ಇರ್ತಕ್ಕಂಥ ಒಂದು ಮೂಲ ಇತಿಹಾಸದ ಒಂದು ಅಂಶ ಯಾವ್ದಂದ್ರ ಈ ಕಟ್ಟಿ ಪಂಚಾಯತಿ ಅಂತಕ್ಕಂಥದ್ದು. ಈ ಕಟ್ಟಿ ಪಂಚಾಯತಿ ಯಾವ ರೀತಿ ಎದರ ಬದರ ತಪ್ಪಿತಸ್ಥರ ನಿಂದಿಸಿ ನ್ಯಾಯ ಹೇಳ್ತಾರೋ ಅದೇ ರೀತಿ ಲೋಕ ಅದಾಲತ್ ಕೂಡ ಏನ್ ಮಾಡ್ತಾರಂದ್ರ ಈ ರೀತಿ ಎದುರು ಬದುರು ನಿಲ್ಲಿಸಿ ಅಲ್ಲಿಯೇ ಪಂಚಾಯತಿ ಮಾಡಿ ಅದನ್ನ ಬಗೆಹರಿಸ್ತಕ್ಕಂಥ ಕೆಲಸ ಯಾವ್ದು ಮಾಡ್ತಂದ್ರ ಲೋಕ ಅದಾಲತ್ ಮಾಡ್ತದ. ಹಂಗಾದ್ರೆ ಇದನ್ನ ಜಾರಿಗೆ ತರುವ ಉದ್ದೇಶ ಏನಿತ್ತು? ಈ ಕಟ್ಟಿ ಪಂಚಾಯತಿ ಬಿಟ್ಟು ಇದನ್ನ ಹೊಳ್ಳಿ ಈಗ ಮತ್ತ ಅದನ್ನ ಬೇರೆ ಹೆಸರಿನೊಂದಿಗೆ ಲೋಕ ಅದಾಲತ್ ಹೆಸರಿನೊಂದಿಗೆ ಅದನ್ನ ಜಾರಿಗೆ ತರುವ ಉದ್ದೇಶ ಏನಿತ್ತಪ್ಪ ಅಂದ್ರ, ನಮ್ಮಲ್ಲಿ ಏನಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ಏನಿತ್ತು ಕಟ್ಟಿ ಪಂಚಾಯತಿಗಳಿದ್ದು, ಮುಂದೆ ಯಾರ್ಯಾರು ಎಜುಕೇಟೆಡ್ ಆದ್ರು ತಿಳುವಳಿಕೆ ಬಂತು ಅವಾಗ ನಾವೇನ್ ಮಾಡಾಕತ್ತೀವಿ, ಪ್ರತಿಯೊಂದು ಕೇಸ್ನ ಕಟ್ಟಿ ಪಂಚಾಯತ್ ಬಿಟ್ಟು ಕೋರ್ಟಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೀವಿ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ರೀಜನಲ್ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಕೋರ್ಟ್, ಈ ರೀತಿಯಾಗಿ ನಾವು ಕೋರ್ಟ್ಗಳಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರತಿಯೊಬ್ಬರು ಕೋರ್ಟ್ಗಳಿಗೆ ಹೋದ ಕೂಡಲೇ ಸಮಸ್ಯೆಗಳು ಹೆಚ್ಚಾಗ್ತಾ ತೊಡಗುದು. ಎಲ್ಲಾ ಸಮಸ್ಯೆಗಳನ್ನು ಕೋರ್ಟ್ ನಿಂದಲೇ ಬಗೆಹರಿಸಕ್ ಸಾಧ್ಯ ಇಲ್ಲ. ಇದರಿಂದ ಏನಾಗತ್ತಂದ್ರ ನ್ಯಾಯ ವಿಳಂಬ ಆಗಕ್ ಸ್ಟಾರ್ಟ್ ಆಯ್ತು. ನ್ಯಾಯ ವಿಳಂಬ. ಈ ನ್ಯಾಯ ವಿಳಂಬದಿಂದ ಏನಾಗತ್ತು, ಯಾರು ತಪ್ಪಿತಸ್ಥರಿದ್ರು ಅಥವಾ ಯಾರಿಗೆ ಅನ್ಯಾಯ ಆಗಿತ್ತು ಅವರಿಗೆ ಇದರಿಂದ ತುಂಬಾ ತೊಂದರೆ ಆಗ್ತಿತ್ತು. ಅವಾಗ ನಮ್ಮ ಸರ್ಕಾರ ಅಥವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಒಂದು ಅಪೂರ್ವವಾಗಿರ್ತಕ್ಕಂಥ ಒಂದು ಕೆಲಸ ಏನ್ ಮಾಡ್ತಪ್ಪ ಅಂದ್ರ ಅದು ಲೋಕ ಅದಾಲತ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಜಾರಿಗೆ ತಂತು. ಲೋಕ ಅದಾಲತ್ ಇದನ್ನ ಆಕ್ಚುಲಿ ಮೊದಲು ಕಟ್ಟಿ ಪಂಚಾಯತ್ ಏನಿತ್ತು ಅದೇ ರೀತಿಯಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಅಂಗ ಯಾವ್ದಂದ್ರ ಲೋಕ ಅದಾಲತ್. ಇದು ಕೂಡ ಕಟ್ಟಿ ಪಂಚಾಯತ್ ರೀತಿನೇ ಮತ್ತೇನ್ ಮಾಡುತ್ತ ತನ್ನ ಕೆಲಸವನ್ನ ಮಾಡುತ್ತ ಅಂದ್ರ ವ್ಯಾಜ್ಯಗಳನ್ನ ಬಗೆಹರಿಸ್ತಕ್ಕಂಥದ್ದು. ಈ ಲೋಕ ಅದಾಲತ್ಗೆ ಶಾಸನಬದ್ಧ ಸ್ಥಾನಮಾನವನ್ನ ಯಾವ ರೀತಿ ಕೊಳ್ಳಾಯಿತು? ಇದಕ್ಕೆ ಅಥೆಂಟಿಕೇಶನ್ ಏನು? ಮೊದಲು ಕಟ್ಟಿ ಪಂಚಾಯತ್ ಇತ್ತು, ಅದಕ್ಕೇನೋ ಅಥೆಂಟಿಕೇಶನ್ ಇರಲಿಲ್ಲ, ಎಲ್ಲಿಯೂ ಬರೆದಿಡ್ತಿರ್ಲಿಲ್ಲ, ಯಾವುದು ಅದಕ್ಕೆ ವಿಧಿಗಳು ಅನ್ವಯ ಆಗ್ತಿರ್ಲಿಲ್ಲ. ಬಟ್ ಲೋಕ ಅದಾಲತ್ ಇದು ಒಂದು ಶಾಸನಬದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿಗೆ ತಂತು. ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಶಾಸನಬದ್ಧ ಕಾಯ್ದೆಗಳು ಯಾವುವು ಅಂದ್ರ 1987ರ ಕಾಯ್ದೆ. ಈ ಕಾಯ್ದೆ ಏನ್ ಹೇಳುತ್ತೆ ಲೋಕ ಅದಾಲತ್ ಬಗ್ಗೆ? 1987ನೇ ಕಾಯ್ದೆ ಅಂದ್ರೆ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಆಯ್ಕೆ. ಅಂದ್ರ ಕಾನೂನು ಸೇವೆಗಳ ಪ್ರಾಧಿಕಾರದ ಆಯ್ಕೆ. ಇದರ ಹೆಸರು ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆಕ್ಟ್ ಅಂತ ಜಾರಿಗೆ ತರಲಾಯಿತು. ಈ ಕಾಯ್ದೆಯ ಮುಖಾಂತರ ಲೋಕ ಅದಾಲತ್ಗಳಿಗೆ ಶಾಸನಬದ್ಧ ಸ್ಥಾನವನ್ನ ನೀಡಲಾಯಿತು. ಲೋಕ ಅದಾಲತ್ಗಳಿಗೆ ಏನ್ ಮಾಡಿದ್ರಂದ್ರ ಶಾಸನಬದ್ಧ ಸ್ಥಾನವನ್ನ ನೀಡಲಾಯಿತು. ಯಾವ ಕಾಯ್ದೆ ಅನ್ವಯ? 1987ರ ಕಾನೂನು ಸೇವೆಗಳ ಪ್ರಾಧಿಕಾರದ ಅನ್ವಯ ಇದಕ್ಕೆ ಲೋಕ ಅದಾಲತ್ಗೆ ಒಂದು ಶಾಸನಬದ್ಧ ಸ್ಥಾನಮಾನವನ್ನ ದೊರೆತು. ಮೊಟ್ಟ ಮೊದಲಿಗೆ ಇದು ಯಾವಾಗ ಜಾರಿಗೆ ಬಂತು ಲೋಕ ಅದಾಲತ್ ಅಂದ್ರೆ 1995 ನವೆಂಬರ್ 9ರಂದು ಇದು ಏನ್ ಮಾಡ್ತು, ಮೊಟ್ಟ ಮೊದಲಿಗೆ ತನ್ನ ಕಾರ್ಯನಿರ್ವಹಣೆಯನ್ನ ಮಾಡಿತು. ಯಾವುದು? ಲೋಕ ಅದಾಲತ್. ಮೊದಲು ಕಟ್ಟಿ ಪಂಚಾಯತಿ ಇತ್ತು, ಆಮೇಲೆ ಕೋರ್ಟ್ಗಳು ಬಂದು ಕೋರ್ಟ್ಗಳಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿಯಾಗಿ ನ್ಯಾಯ ವಿಳಂಬ ಆಗತ್ತು. ಅದನ್ನ ತಡೆಯುವ ದೃಷ್ಟಿಯಿಂದ ಏನ್ ಮಾಡಿದ್ರು, ಲೋಕ ಅದಾಲತ್ ಅನ್ನ ಜಾರಿಗೆ ತಂದ್ರು. ಇದಕ್ಕೆ ಶಾಸನಬದ್ಧ ಸ್ಥಾನಮಾನ ನೀಡಿದ್ದು 1987ರ ಕಾನೂನು ಸೇವೆಗಳ ಪ್ರಾಧಿಕಾರದ ಮುಖಾಂತರ ಇದನ್ನ ಜಾರಿಗೆ ತರಲಾಯಿತು. ಎಷ್ಟ ಜಾರಿಗೆ ತರಲಾಯಿತು ಅಂದ್ರ 1995 ನವೆಂಬರ್ 9ರಂದು ಇದನ್ನ
ಜಾರಿಗೆ ತರಲಾಯಿತು. ಹಾಗಾದ್ರೆ ನಾವು ನೋಡೋದಾದ್ರ ಈ ಲೋಕ ಅದಾಲತ್ ಯಾವ ಯಾವ ಸಂಯೋಜನೆಗಳನ್ನ ಹೊಂದಿದೆ ಅಂದ್ರೆ ಇದರೊಳಗೆ ಯಾರ್ಯಾರು ಇರ್ತಾರೋ, ಅಧಿಕಾರ ಸ್ಥಾನದೊಳಗೆ ಯಾರ್ಯಾರು ಇರ್ತಾರ ಅನ್ನೋದನ್ನ ನೋಡೋದಾದ್ರ ಲೋಕ ಅದಾಲತ್ ಒಳಗ ಒಂದ್ ನಿಮಿಷ ಇದನ್ನ ಅಳಕಿಸ್ತೀನಿ, ಒಂದ್ ನಿಮಿಷ ರಬ್ ಮಾಡ್ತೀನಿ. ಓಕೆ, ಸಾಕಷ್ಟು. ಈಗ ಲೋಕ ಅದಾಲತ್ನ ಸಂಯೋಜನೆಯನ್ನ ನಾವು ನೋಡೋದಾದ್ರೆ, ಸಂಯೋಜನೆ ಅಂದ್ರ ಯಾವ ಯಾವ ಅಧಿಕಾರಿಗಳನ್ನ ಇದು ಹೊಂದಿರತಕ್ಕಂಥದ್ದು. ಒಂದು ಸಮಿತಿ ಇದ್ರೆ ಅದಕ್ಕೆ ಅಧಿಕಾರಿಗಳು ಅಥವಾ ಪದಾಧಿಕಾರಿಗಳು ಇರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿದೆ. ಹಾಗಾದ್ರೆ ಲೋಕ ಅದಾಲತ್ಗೆ ಯಾವ ಯಾವ ಸಂಯೋಜನೆಯನ್ನ ಹೊಂದಿರತಕ್ಕಂಥದ್ದನ್ನ ನೋಡೋದಾದ್ರೆ, ಲೋಕ ಅದಾಲತ್ ಸಾಮಾನ್ಯವಾಗಿ ಒಬ್ಬರು ಅಧ್ಯಕ್ಷರನ್ನ ಹೊಂದಿರುತ್ತೆ, ಪ್ಲಸ್ ಅವ್ರು ಏನಾಗಿರ್ತಾರೆ ಅಂದ್ರೆ ಹಾಲಿ ಅಥವಾ ಮಾಜಿ, ಹಾಲಿ ಅಥವಾ ನಿವೃತ್ತ ಅಂತ ನಿವೃತ್ತ, ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರು ಇದರ ಮುಖ್ಯಸ್ಥರ ಅಥವಾ ಅಧ್ಯಕ್ಷ ಸ್ಥಾನವನ್ನ ವಹಿಸಿರ್ತಾರೆ. ನ್ಯಾಯಾಧೀಶರು ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರು ಈ ಲೋಕ ಅದಾಲತ್ನ ಅಧ್ಯಕ್ಷ ಸ್ಥಾನವನ್ನ ಹೊಂದಿರತಕ್ಕಂಥದ್ದು. ಪ್ಲಸ್ ಮತ್ತಿಬ್ರು ಜನ ಸದಸ್ಯರಿರ್ತಾರೆ. ಅವ್ರು ಯಾರಾಗಿರ್ತಾರಂದ್ರ ಒಬ್ರು ವಕೀಲರು ಇರ್ತಾರೆ, ಯಾಕಂದ್ರೆ ಲೀಗಲ್ ಅಡ್ವೈಸಸ್ ಕೊಡ್ಬೇಕಲ್ಲ ನ್ಯಾಯ ಕೊಡುವಾಗ, ವಕೀಲರು ಒಬ್ರು ಇರ್ತಾರೆ. ಪ್ಲಸ್ ಇನ್ನೊಬ್ರು ಯಾರಿರ್ತಾರಂದ್ರ ಇನ್ನೊಬ್ರು ಸಮಾಜ ಸೇವಕರು, ಸೋಷಿಯಲ್ ಸರ್ವಿಸ್ ಮ್ಯಾನ್ ಇರ್ತಾರೆ. ಮತ್ತೆ ಯಾರ್ಯಾರು ಇರ್ತಾರಂದ್ರ ಇವರಿಷ್ಟು ಜನ ಮಾತ್ರ ಇದರಲ್ಲಿ ಇರ್ತಾರೆ. 1+2 ಅಂದ್ರೆ ಒಬ್ಬರು ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರಿರ್ತಾರೆ, ಒಬ್ರು ವಕೀಲರಿರ್ತಾರೆ ಮತ್ತು ಒಬ್ರು ಸಮಾಜ ಸೇವಕರನ್ನ ಒಳಗೊಂಡಿರ್ತಕ್ಕಂಥ ಸಮಿತಿಯಾಗಿ ಇದು ಪ್ರಮುಖವಾಗಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು. ಹಾಗಾದ್ರೆ ಇವರ ಅಧಿಕಾರ ವ್ಯಾಪ್ತಿಯನ್ನ ನಾವು ನೋಡೋಣ. ಅಧಿಕಾರ ವ್ಯಾಪ್ತಿ, ಯಾವ ಯಾವ ಕೇಸ್ಗಳನ್ನ ಇವರು ಬಗೆಹರಿಸಬಹುದು, ಇವರ ವ್ಯಾಪ್ತಿ ಏನು. ಯಾವುದೇ ಒಂದು ವಿಷಯ ಇದ್ರೆ ಅದಕ್ಕೆ ವ್ಯಾಪ್ತಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವರ ಅಧಿಕಾರ ವ್ಯಾಪ್ತಿಯನ್ನ ನೋಡೋದಾದ್ರೆ, ಒಂದು ಸಿವಿಲ್ ಕೇಸ್ಗಳನ್ನ ಇವರು ಬಗೆಹರಿಸಬಹುದು, ಒಂದು ಸಿವಿಲ್ ಕೇಸ್. ನೆಕ್ಸ್ಟ್ ಕೌಟುಂಬಿಕ ವಿವಾದಗಳು, ಕೌಟುಂಬಿಕ ವಿವಾದಗಳನ್ನು ಕೂಡ ಇವರು ಬಗೆಹರಿಸಬಹುದು ಲೋಕ ಅದಾಲತ್ತಲ್ಲಿ. ನೆಕ್ಸ್ಟ್ ಬ್ಯಾಂಕ್ ಸಾಲ, ಸಾರಿಗೆ ಅಥವಾ ಅಪಘಾತಗಳಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಜ್ಯಗಳನ್ನ ಕೂಡ ಇದೇನ್ ಮಾಡುತ್ತೆ, ಬಗೆಯನ್ನ ಹರಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಇದರದ ಡಿಸ್ಅಡ್ವಾಂಟೇಜ್ ಅಥವಾ ಅಡ್ವಾಂಟೇಜ್ ಏನಂತೀರ ಅಂದ್ರೆ, ಇದರದ ಒಂದು ಮಿತಿ ಅನ್ನೋದನ್ನ ನೋಡೋದಾದ್ರೆ, ಇದು ಏನನ್ನ ಮಾಡಬಾರದು ಅಂದ್ರೆ, ಇದು ಕ್ರಿಮಿನಲ್ ಕಾನೂನಿನಡಿ ರಾಜಿ ಮಾಡಿಕೊಳ್ಳಲಾಗದ ಅಪರಾಧಗಳನ್ನ ಇದು ವಿಚಾರಣೆ ಮಾಡತಕ್ಕಂತ ಕೆಲಸವನ್ನ ಮಾಡಬಾರದು ಅಂತ ಹೇಳಲಾಗುತ್ತೆ. ಇದರ ವಿಶೇಷ ಅಧಿಕಾರಗಳನ್ನ ನಾವು ನೋಡುವುದಾದ್ರೆ, ಲೋಕ ಅದಾಲತ್ ಕುರಿತಕ್ಕಂತ ವಿಶೇಷ ಅಧಿಕಾರಗಳನ್ನ ನಾವು ನೋಡುವುದಾದ್ರೆ, ಅಧಿಕಾರಗಳು ಮೊದಲನೇದು, ಇದಕ್ಕೆ ಸಿವಿಲ್ ನ್ಯಾಯಾಲಯಕ್ಕೆ ಎಷ್ಟು ಸ್ಥಾನಮಾನವಿದೆಯೋ ಇದಕ್ಕೂ ಕೂಡ ಲೋಕ ಅದಾಲತ್ ಕೂಡ ಅಷ್ಟೇ ಸ್ಥಾನಮಾನವನ್ನ ನೀಡಲಾಗಿರ್ತಕ್ಕಂಥದ್ದು. ಇದು ಸಾಕ್ಷ್ಯ ಕಾಯ್ದೆ ಅಥವಾ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಇದಕ್ಕೆ ಅನ್ವಯಿಸುವುದಿಲ್ಲ. ಸಿಪಿಸಿ ಪೆನಲ್ ಕೋಡ್ ಇದಕ್ಕೆ ಅನ್ವಯ ಆಗುವುದಿಲ್ಲ. ನೆಕ್ಸ್ಟ್, ಇದು ಸಹಜ ನ್ಯಾಯದ ತತ್ವದ ಆಧಾರದ ಮೇಲೆ ಏನ್ ಮಾಡುತ್ತೆ ಅಂದ್ರೆ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು. ಇಲ್ಲಿಗೆ ಲೋಕ ಅದಾಲತ್ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂತಹ ವಿವರಣೆಯನ್ನ ತಾವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ, ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಫ್ಯಾಕ್ಟ್ಸ್ ಆಫ್
ಇಂಡಿಯಾ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವಿಷಯಗಳನ್ನು ನಿಮಗಾಗಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ತರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.